ಕಲ್ಲು ಗಣಿಗಾರಿಕೆ ಪ್ರದೇಶಗಳಿಂದ ಜಲ್ಲಿಕಲ್ಲು ಹಾಗೂ ಎಂಸ್ಯಾಂಡ್ ಸಾಗಿಸುವ ನೂರಾರು ಟಿಪ್ಪರ್ ಲಾರಿಗಳು ಪ್ರತಿದಿನ ಹೆಗ್ಗಡಗೆರೆ ಗ್ರಾಮದ ಮೂಲಕ ಸಂಚರಿಸುತ್ತಿವೆ. ಇದರಿಂದ ಮನೆಗಳು, ಕುಡಿಯುವ ನೀರು ಹಾಗೂ ಆಹಾರದ ಮೇಲೆಯೂ ಧೂಳು ಆವರಿಸುತ್ತಿದ್ದು ಗ್ರಾಮಸ್ಥರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಬಿಡದಿ ಮುದುವಾಡಿ ಮುಖ್ಯ ರಸ್ತೆಯಲ್ಲಿ ಟಿಪ್ಪರ್ಗಳ ನಿರಂತರ ಓಡಾಟದಿಂದ ಶಾಲಾ ವಾಹನಗಳು, ಕೆಎಸ್ಆರ್ಟಿಸಿ ಬಸ್ಸುಗಳು ಹಾಗೂ ಸಾರ್ವಜನಿಕ ವಾಹನಗಳ ಸಂಚಾರಕ್ಕೂ ತೊಂದರೆಯಾಗುತ್ತಿದೆ. ಪುಟ್ಟ ಮಕ್ಕಳನ್ನು ಶಾಲೆಗೆ ಕರೆದೊಯ್ಯಲು ಮತ್ತು ರಸ್ತೆ ದಾಟಲು ಭಯದ ವಾತಾವರಣ ನಿರ್ಮಾಣವಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕುಡಿಯೋಕ್ಕಾಗಲ್ಲ ಸಹ, ನಿದ್ದೆ ಮಾಡೋಕ್ಕಾಗಲ್ಲ. ಬೆಳಗಾನ 3 ರಾತ್ರಿಯಿಂದ ನಿದ್ದೆನೇ ಇಲ್ಲ. 10ರಿಂದ ನಾವು ಲಾರಿ ಅಡ್ಡಾಕಿದೀವಿ. ಇನ್ನೇನು ಅವ್ರು ಹಣ ಕೊಡ್ತಾರೆ ಅಂತ ಅಡ್ಡಾಕಿಲ್ಲ. ನಾವು ಅವ್ರು ಕೊಡೋದ್ರಲ್ಲಿ ನಾವು ಇದು ಮಾಡೋ ಇಸ್ಕೋರ್ಗೆ ಮಕ್ಕಳನ್ನ ಹಚ್ಚಿಸೋಕ್ಕಾಗಲ್ಲ. ಅದರಿಂದ ನಾವು ಲಾರಿ ಅಡ್ಡಾಕಿದೀವಿ. ಬೆಳಿಗ್ಗೆ 6 ಗಂಟೆಯಿಂದ ಅಡ್ಡಾಕಿದೀವಿ. ಲಾರಿ ನಿಂತೋಗ್ಲಿ ಅಂತ. ಲಾರಿ ಬರೋದು ಬೇಡ, ಅಧಿಕಾರಿಗಳು ಬರಬೇಕು ಅಂತ. ಪ್ರತಿದಿನ ರಸ್ತೆ ಸ್ವಚ್ಛಗೊಳಿಸಲಾಗುತ್ತಿದೆ ಎಂದು ಕ್ರಷರ್ ಮಾಲೀಕರು ಹೇಳುತ್ತಿದ್ದರೂ ರಾತ್ರಿ ವೇಳೆಗೆ ಮತ್ತೆ ಸಾವಿರಾರು ಟಿಪ್ಪರ್ಗಳು ಸಂಚರಿಸುವುದರಿಂದ ಧೂಳಿನ ಸಮಸ್ಯೆ ಯಥಾಸ್ಥಿತಿಯಲ್ಲೇ ಉಳಿದಿದೆ. ಸರ್, ನಮಗೆ ಭಾರಿ ತೊಂದರೆ ಆಗಿದೆ. ಎಲ್ಲ ಕಲ್ಲುಗಳು ಧೂಳಿನಲ್ಲಿ ಉಸಿರಾಟ ಸರಿ ಇಲ್ಲದೆ ಬಾಯಲ್ಲಿ ಉಸಿರಾಟ ಆಡಿ ಕಸ ಎತ್ಕೊಂಡು ರೋಡ್ ಬದಿ ದಾಟಬೇಕಾದ್ರೆ ಬಾಯಲ್ಲಿ ನಾವು ಉಸಿರಾಟ ಆಡಿ ಎಲ್ಲ ನಮಗೆ ನಮ್ಮ ಹೆಂಗಸರಿಗೆ ನಮ್ಮ ಸಿಜಾರಿಂಗ್ ಆಗಿದೆ. ಭಾರಿ ತೊಂದರೆ ಆಗಿದೆ. ನಮ್ಮ ಸ್ಕೂಲ್ ಮೊಮ್ಮಕ್ಕಳನ್ನ ಬಸ್ ಹತ್ತ ಕಾಯ್ತಾ ಇಲ್ಲ. ಸುಮಾರು ಒಂದು 20 ಬಸ್ ಬರ್ತಿವೆ. ನಮ್ಮೂರಿಗೆ 25-30 ಬಸ್ ಬರ್ತಿವೆ, ವ್ಯಾನ್ಗಳು, ಸ್ಕೂಲ್ ವ್ಯಾನ್ಗಳು. ಅವಕ್ಕೆ ಭಾರಿ ತೊಂದರೆ. ನಾವು ಬಸ್ ಹತ್ತಕ್ಕಾಗೋದಿಲ್ಲ. 24 ಗಂಟೆ ರಾತ್ರಿ ನಿದ್ದೆ ಮಾಡೋಕ್ಕಾಗೋದಿಲ್ಲ ಸರ್. 24 ಗಂಟೆನೂ ಓವರ್ ಲಾರಿಗಳು, ಸಾವಿರಾರು ಲಾರಿಗಳು ಹೋಯ್ತವೆ. ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ. ಮನೇಲಿ ಧೂಳೆಲ್ಲ ಸೇರಿಕೊಂಡು ಕಿಟಕಿಗಳು ಹಾಕಿದ್ರೆ ರ್ಯಾಷನ್ಗೆಲ್ಲ ಹುಳ ಬೀಳ್ತವೆ. ಆ ರ್ಯಾಷನ್ಗೆ ಹುಳ ಬೀಳ್ದಂಗೆ ನಾವು ಕಿಟಕಿಗಳು ತಂದರೆ ಮನೆಯೆಲ್ಲ ಪೂರ ಧೂಳು ತುಂಬ್ಕೊತದೆ. ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಲಿ. ಅಧಿಕಾರಿಗಳಿಗೆ ಮನೆ ಬೇಕಾದ್ರೆ ನಮ್ಮ ಮನೆ ಬುಕ್ ಕೊಡ್ತೀನಿ. ಒಂದು 6 ತಿಂಗಳು ಅಧಿಕಾರಿಗಳು ನಮ್ಮ ಮನೇಲಿ ಇರಲಿ. ನಾನು ಅವ್ರ ಮನೇಲಿ ಇರ್ತೀನಿ ಬೇಕಾದ್ರೆ. ಇಷ್ಟು ಸರ್ ನಮ್ಮ ಸಲಹೆ. ಆಮೇಲೆ ಬ್ಲಾಸ್ಟು ಪೂರ ಮಾಡ್ತಾರೆ. ಮನೆಗಳೆಲ್ಲ ಚೂರು ಬಂದಿದ್ದಾವೆ, ಬಂದು ನೋಡಲಿ ಅಧಿಕಾರಿಗಳು. ಒಂದೇ ಸಾರಿ ಬ್ಲಾಸ್ಟ್ ಮಾಡ್ತಾರೆ. 3 ಬಂಡಿಯವರು ಒಂದೇ ಸಾರಿ ಬ್ಲಾಸ್ಟ್ ಮಾಡ್ತಾರೆ. ಈಗ ಧೂಳು ನೋಡಿ, ನೀವೇ ನೋಡಿ ಧೂಳು ಎಷ್ಟು ಬರ್ತಾ ಇದೆ ಅಂತ ತಮಗೆ ಗೊತ್ತಾಗದೆ. ಇದು ಪರಿಶೀಲನೆ ಮಾಡಿ ನಮಗೆ ರಕ್ಷಣೆ ಕೊಡಬೇಕು. ಲಾರಿ ಯಾವುದೇ ಕಾರಣಕ್ಕೂ ಈ ಕಡೆಗೆ ನಮ್ಮದಲ್ಲಿ ಬಿಡೋದಿಲ್ಲ ಸರ್. ರೋಡ್ ಅಡ್ಡಾಕ್ತೀವಿ, ಪ್ರಾಣ ಬೇಕಾದ್ರೆ ಕೊಡ್ತೀನಿ, ಲಾರಿ ಮಾತ್ರ ಬಿಡೋದಿಲ್ಲ. ಸರ್ಕಾರಿ ವ್ಯವಸ್ಥೆ, ಸರ್ಕಾರಿ ವೆಹಿಕಲ್ಗಳು ಯಾವ ಆಗಲಿ ಯಾವ ಕೊಡ್ತಿ ಇಲ್ಲ. ಲಾರಿ ಕ್ರಷರ್ ಮಾಲೀಕರು ಲಾರಿಗಳು ಮಾತ್ರ ಜೀವವಾಗಲು ಪ್ರಾಣ ಬೇಕಾದ್ರೆ ಕೊಡ್ತೀನಿ, ಲಾರಿ ಬಿಡೋದಿಲ್ಲ ಸರ್. ಧೂಳಿನಿಂದ ಬೆಳೆಗಳು ಹಾನಿಗೊಳಗಾಗುತ್ತಿದ್ದು ಆರೋಗ್ಯ ಸಮಸ್ಯೆಗಳೂ ಹೆಚ್ಚಾಗಿವೆ ಎಂದು ಸ್ಥಳೀಯರು ಹೇಳಿದ್ದಾರೆ. ಗ್ರಾಮಸ್ಥರ ಪ್ರತಿಭಟನೆಯಿಂದ ಕೆಲಕಾಲ ನೂರಾರು ಟಿಪ್ಪರ್ ಲಾರಿಗಳು ರಸ್ತೆಯಲ್ಲಿ ಸಾಲುಗಟ್ಟಿ ನಿಂತಿದ್ದವು. ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಅಧಿಕಾರಿಗಳಿಗೆ ಹೆಗ್ಗಡಗೆರೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.